ಬ್ರಷ್ ಮಾಡೋ ಟೈಮ್ ಆಯ್ತು, ಬ್ರಷ್ ಮಾಡಕ್ ಹೋಗೋಣ? ನೋ. ಸರಿ, ಈಚೆ ಆಟ ಆಡಕ್ ಹೋಗೋಣವಾ? ನೋ. ಟೈಮ್ ಆಯ್ತು, ನಿದ್ದೆ ಮಾಡಕ್ ಹೋಗೋಣ? ನೋ. ನಿಮ್ಮ ಮಗು ಹತ್ರ ಬರುವ ನೋಗಳು ಮತ್ತೆ ಅದರ ಜೊತೆ ಬರುವ ಮೆಲ್ಟ್ ಡೌನ್ಸ್ ಹಾಗೂ ರೆಸಿಸ್ಟೆನ್ಸ್ನ ನಾವು ಫಸ್ಟ್ ಆ್ಯಂಡ್ ದೆನ್ ಬೋರ್ಡ್ ಸಹಾಯದಿಂದ ಕಡಿಮೆ ಮಾಡ್ಬೋದು. ಮಗು ಯಾಕೆ ರೆಸಿಸ್ಟ್ ಮಾಡ್ತಾರೆ ಅಂದರೆ, ಮಗುವಿಗೆ ಕಷ್ಟದ ಕೆಲಸ ಯಾವಾಗ ಮುಗಿಯುತ್ತೆ, ಅವ್ರಿಗೆ ಬೇಕಾಗಿರೋದು ಯಾವಾಗ ಸಿಗುತ್ತೆ ಅನ್ನೋದು ಅರ್ಥ ಆಗಿರಲ್ಲ. ಅದಕ್ಕೆ ಮಕ್ಕಳು ರೆಸಿಸ್ಟ್ ಮಾಡ್ತಾರೆ. ಮಗುವಿನ ಬ್ರೈನ್ಗೆ ನಾವು ಕಷ್ಟದ ಕೆಲಸ ಸ್ವಲ್ಪ ಸಮಯ ಮಾತ್ರ, ಅದಾದಮೇಲೆ ಮಗುಗೆ ಇಷ್ಟವಾಗಿರೋ ಆಕ್ಟಿವಿಟಿ ಅಥವಾ ವಸ್ತುಗಳನ್ನು ಕೊಡ್ತೀವಿ ಅನ್ನೋದು ಕಾಣಿಸ್ಬೇಕು. ಈ ಫಸ್ಟ್ ಆ್ಯಂಡ್ ದೆನ್ ಬೋರ್ಡ್ ವಿಜುವಲ್ ಮೋಟಿವೇಶನ್ನ ಕೊಡುತ್ತೆ. ಅದರಿಂದ ಮಕ್ಕಳು ರೆಸಿಸ್ಟ್ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಈ ಬೋರ್ಡ್ನ ನೀವು ಮನೇಲೇ ಮಾಡ್ಬೋದು. ಇದನ್ನು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಪೇಪರ್ಸ್ ಜೊತೆ ಲ್ಯಾಮಿನೇಟ್ ಮಾಡಿ ಯೂಸ್ ಮಾಡ್ಬೋದು. ಈ ಪೇಪರಲ್ಲಿ ಫಸ್ಟ್ ಅನ್ನೋ ಒಂದು ಕಾಲಮ್, ಅದಾದಮೇಲೆ ದೆನ್ ಅನ್ನೋ ಒಂದು ಕಾಲಮ್. ಫಸ್ಟಲ್ಲಿ ಬಂದು ನಮಗೆ ಬೇಕಾಗಿರುವ ಅಥವಾ ಮಕ್ಕಳು ಮಾಡಬೇಕಾಗಿರುವ ಆ್ಯಕ್ಟಿವಿಟೀಸ್, ದೆನ್ನಲ್ಲಿ ಮಕ್ಕಳಿಗೆ ಮೋಟಿವೇಶನ್ ಕೊಡುವಂತಹ ಹಾಗೂ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿರುವ ಆ್ಯಕ್ಟಿವಿಟೀಸ್. ಉದಾಹರಣೆಗೆ, ಫಸ್ಟ್ ಈಟ್ ಯೋರ್ ವೆಜಿಟೇಬಲ್ಸ್, ದೆನ್ TV, ಫಸ್ಟ್ ಬ್ರಷಿಂಗ್, ದೆನ್ ಬುಕ್ಸ್, ಫಸ್ಟ್ ಬಾತ್, ದೆನ್ TV. ಹೀಗೆ ಮಾಡಬೇಕು. ನೆನಪಿಡಿ, ಫಸ್ಟ್ ಅಲ್ಲಿರುವ ಆ್ಯಕ್ಟಿವಿಟೀಸ್ ಕಡಿಮೆ ಟೈಮಲ್ಲಿರಬೇಕು ಮತ್ತು ದೆನ್ನಲ್ಲಿರುವ ಆ್ಯಕ್ಟಿವಿಟೀಸ್ ತುಂಬ ಮೋಟಿವೇಟಿಂಗ್ ಆಗಿ ಹಾಗೂ ಇಂಟ್ರೆಸ್ಟಿಂಗ್ ಆಗಿರಬೇಕು. ಇದರಿಂದ ಮಕ್ಕಳ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಬೋರ್ಡ್ ಅಂತ ಕಮೆಂಟ್ ಮಾಡಿ ಈ ಸ್ಟ್ರಾಟಜೀಸ್ನ ನಿಮ್ಮ ಮಕ್ಕಳಿಗೆ ಹೇಗೆ ಯೂಸ್ ಮಾಡಬಹುದು ಅನ್ನುವ ಟಿಪ್ಸ್ಗಳನ್ನು ನಾವು ನಿಮಗೆ ಕಳಿಸ್ತೀವಿ. ಆಟಿಸಮ್, ADHD ಮತ್ತು ಲರ್ನಿಂಗ್ ಡಿಸಬಿಲಿಟಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.